ಮೇಲೆ ಅತ್ಯಾಚಾರ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಆರೋಪಿ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ. ಈ ನಿನ್ನೆ ನಡೆದಂಥ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಈಗಾಗಲೇ ಭೇಟಿ ನೀಡಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಇದೇ ಒಂದು ಸ್ಪಾಟ್ಗೆ ಈಗಾಗಲೇ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಅಂದರೆ ಒಂದು ಕಡೆ ಈ ನಿನ್ನೆ ನಡೆದಂಥ ಕಾರ್ಯಾಚರಣೆ ಬಗ್ಗೆ ಒಂದು ಪರಿಶೀಲನೆ ಮಾಡಿರ್ತಕ್ಕಂಥ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವ್ರ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ನಿನ್ನೆ ಯಾವ ರೀತಿ ಕಾರ್ಯಾಚರಣೆ ನಡೆಯಿತು, ಯಾಕೆ ಈ ಸ್ಪಾಟಿಗೆ ಆತ ಕರ್ಕೊಂಡ್ಬಂದಿದ್ದ? ಆ ವ್ಯಕ್ತಿ ನಿನ್ನೆ ಇಂಟ್ರೋಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಮಾಹಿತಿಯನ್ನು ಹೇಳ್ತಾನೆ. ಅದಕ್ಕೆ ಸಪೋರ್ಟಿವ್ ಆಗಿ ನಮಗೆ ಏನಾದರೂ ಆಧಾರ್ ಕಾರ್ಡು, ಫೋನ್ ನಂಬರು, ಬೇರೆ ಏನಾದ್ರು ಡೀಟೇಲ್ಸ್ ಸಿಗುತ್ತೆ ಅಂತ ವೆರಿಫೈ ಮಾಡಿದಾಗ ಸಿಕ್ಕಿರಲ್ಲ. ಈ ರೈನಾಳ್ ಅಂಡರ್ ಪಾಸ್ ಹತ್ರ ಇರುವಂಥ ಒಂದು ಅಬಾಂಡನ್ ಬಿಲ್ಡಿಂಗ್ಗಳಲ್ಲಿ ನಾನು ಸ್ವಲ್ಪ ದಿವಸ ಇದ್ದೆ ಅನ್ನೋಂಥದ್ದು ಅವನು ಡಿಸ್ಕ್ಲೋಸ್ ಮಾಡ್ತಾನೆ. ಅದ್ರ ಬೇಸಿಸ್ ಮೇಲೆ ಇಲ್ಲೇನಾದರೂ ಮಾಹಿತಿ ಸಿಗ್ಬೋದು ಅಂತ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಅವನು ತಪ್ಪಿಸ್ಕೊಂಡು ಹೋದಾಗ ನಿನ್ನೆ ಒಂದು ಘಟನೆ ಆಗಿದೆ. ಸರ್, ಬಹುತೇಕ ನಿನ್ನೆ ಒಂದು 4-5 ಗಂಟೆಗಳ ಕಾಲ ಆತನನ್ನು ಪರಿಶೀಲನೆ ಮಾಡಿದ್ರಿ, ವಿಚಾರಣೆ ಮಾಡಿದ್ರಿ, ಆತ ಯಾವ ಮೂಲದವನು ಅಂತಕ್ಕಂಥದ್ದು. ಏನಾದರೂ ವಿಚಾರಣೆ ವೇಳೆ ತನ್ನ ಮಾಹಿತಿ ಬಗ್ಗೆ ಏನಾದರೂ ಬಾಯಿ ಬಿಟ್ಟಿದ್ನ? ಅವನು ಭಾಳ ಕನಿಷ್ಠ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡಿದ್ದಾನೆ. ಮತ್ತು ಭಾಳಷ್ಟು ವರ್ಷಗಳಿಂದ ನಾನು ತನ್ನ ಮೂಲ ಊರಿನಿಂದ ಹೊರಗಡೆನೇ ಇದ್ದೀನಿ. ಮತ್ತು ಹುಬ್ಳಿಲಿ ಒಂದು 2-3 ತಿಂಗಳಿಂದ ಔಟ್ಸ್ಕರ್ಟ್ಸ್ಗಳಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಇದ್ದೆ ಅಂತ ಹೇಳಿದ್ದಾನೆ. ಸರಿ, ಸ್ಪಾಟಿಗೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ, ತಮ್ಮ ಸಿಬ್ಬಂದಿಗಳ ಮೇಲೆ ಯಾವ ರೀತಿ ಹಲ್ಲೆ ಮಾಡಲಿಕ್ಕೆ ಆತ ಮುಂದಾಗಿದ್ದ? ಅದೇ ಅವನು ಏಕಾಏಕಿ ಇಲ್ಲಿ ಹೋಗ್ತಿದ್ದವನು ಆ ಕಡೆ ತಿರ್ಕೊಂಡು ಓಡೋಗ್ಲಿಕ್ಕೆ ಟ್ರೈ ಮಾಡಿದ್ದಾನೆ. ಇದ್ದಂಥ ಗಾಡಿನ ಅಸಾಲ್ಟ್ ಮಾಡಿದ್ದಾನೆ, ಅಂದರೆ ಗಾಡಿ ಮೇಲೆ ಕಲ್ಲು ತೂರಾಟ ಮಾಡಿದ್ದಾನೆ. ನಮ್ಮ ಸಿಬ್ಬಂದಿ ಹಿಡಿಲಿಕ್ಕೆ ಹೋದಾಗ ಅವ್ರನ್ನ ತಳ್ಳಿ ಕಲ್ಲು ಹೊಡೆದು ಓಡೋಗ್ಲಿಕ್ಕೆ ಹೋದಾಗ ನಿನ್ನೆ ಒಂದು ಘಟನೆ ಆಗಿರೋವಂಥದ್ದು. ಇದರಲ್ಲಿ ನಮ್ಮ PSI ಸೇರಿದಂತೆ 2 ಸಿಬ್ಬಂದಿಗಳು ಕೂಡ ಇಂಜುರಿ ಆಗಿದೆ. ಇಲ್ಲಿ ಒಬ್ಬನೇ ವಾಸವಾಗಿದ್ದ ಸರ್, ಅಥವಾ ಅವನ ಕುಟುಂಬಸ್ಥರು ಯಾರಾದರೂ? ನೋಡ್ಬೋದು, ವಾಸ ಅಂದರೆ ಪ್ರಾಪರಾಗಿ ಮನೆ ಟೈಪ್ ಮಾಡ್ಕೊಂಡಲ್ಲ, ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಭಾಳಷ್ಟು ದಿನ ಇದ್ದೆ ಅಂತಂದು ಹೇಳ್ತಾನೆ. ಸುಮ್ಮನೆ ಮಲ್ಕೊಂಡಿದ್ದು ಹೋಗೋದಂಥದ್ದು. ಸರ್, ಒಂದು ಕಡೆ ಆತನ ಮೂಲ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ತಮಗೂ ಕೂಡ ಸಾಕಷ್ಟು ಒಂದು ಚಾಲೆಂಜಿಂಗ್ ಆಗಿ ಪರಿಣಮಿಸಿತ್ತು. ಈಗ ಒಂದು ಕಡೆ ಆತ ಸಾವನ್ನಪ್ಪಿದ್ದಾನೆ. ಆತನ ಶವ ಪರೀಕ್ಷೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ಅಲ್ಲ, ಈಗ ಇನ್ಕ್ವೆಸ್ಟು ಮತ್ತು ಶವ ಪರೀಕ್ಷೆ ಮಾಡೋಂಥ ಸಂದರ್ಭದಲ್ಲಿ ಮತ್ತು ಪೋಸ್ಟ್ಮಾರ್ಟಮ್ ಮಾಡೋಂಥ ಸಂದರ್ಭದಲ್ಲಿ ಅವ್ರ ಕುಟುಂಬ ಸದಸ್ಯರು ಅಥವಾ ಪರಿಚಯಸ್ಥರು ಯಾರಾದರೂ ಇರಬೇಕು ಅನ್ನೋಂಥದ್ದು ಆ್ಯಸ್ ಪರ್ ದಿ ಪ್ರಾವಿಷನ್ನು. ಹಾಗಾಗಿ ಅವ್ರನ್ನ ಹುಡ್ಕೋಂಥ ಪ್ರಯತ್ನ ಮಾಡ್ತೀವಿ. ಆದಷ್ಟು ಬೇಗ ಯಾರನ್ನಾದರೂ ಅವರ ಅಕ್ವೆಂಟೆನ್ಸಸ್ಸು, ಪರಿಚಯಸ್ಥರು, ಸಂಬಂಧಿಕರು, ಅವನ ಜೊತೆ ಕೆಲಸ ಮಾಡಿದವರು ಯಾರನ್ನಾದರೂ ಹುಡುಕ್ಲಾಗತ್ತೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಆತ ಬಿಹಾರಿ ಮೂಲದವಂತ ಅಷ್ಟೇ ಗೊತ್ತಾಗಿದೆ ಸರ್? ಅಷ್ಟೇ, ನಮಗೂ ಅಷ್ಟೇ ಗೊತ್ತಾಗಿದೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮತ್ತು ನಿನ್ನೆ ನಡೆದಂಥ ಈ ಕಾರ್ಯಾಚರಣೆ, ಅಂದರೆ ಆತ ಆರೋಪಿ ಯಾವ ರೀತಿ ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದ ಅಂತಕ್ಕಂಥ ಮಾಹಿತಿ ಕುರಿತು, ವಿಷಯದ ಕುರಿತು ಇಂಚಿಂಚಾಗಿ ಮಾಹಿತಿಯನ್ನು ಪೊಲೀಸ್ ಆಯುಕ್ತರು ಈಗ ಹಂಚಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಆತನ ಕಾರ್ಯಾಚರಣೆ ಕೂಡ ಯಾವ ರೀತಿ ನಡೀತು ಅಂತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಆತನ ಮೂಲ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಿನ ಪ್ರಕ್ರಿಯೆಗೆ ಪೊಲೀಸ್ ಇಲಾಖೆ ಮುಂದಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ವೇಳೆ ಅವರು ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮೇಲೆ ಅತ್ಯಾಚಾರ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಆರೋಪಿ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ. ಈ ನಿನ್ನೆ ನಡೆದಂಥ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಈಗಾಗಲೇ ಭೇಟಿ ನೀಡಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಇದೇ ಒಂದು ಸ್ಪಾಟ್ಗೆ ಈಗಾಗಲೇ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಅಂದರೆ ಒಂದು ಕಡೆ ಈ ನಿನ್ನೆ ನಡೆದಂಥ ಕಾರ್ಯಾಚರಣೆ ಬಗ್ಗೆ ಒಂದು ಪರಿಶೀಲನೆ ಮಾಡಿರ್ತಕ್ಕಂಥ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವ್ರ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ನಿನ್ನೆ ಯಾವ ರೀತಿ ಕಾರ್ಯಾಚರಣೆ ನಡೆಯಿತು, ಯಾಕೆ ಈ ಸ್ಪಾಟಿಗೆ ಆತ ಕರ್ಕೊಂಡ್ಬಂದಿದ್ದ? ಆ ವ್ಯಕ್ತಿ ನಿನ್ನೆ ಇಂಟ್ರೋಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಮಾಹಿತಿಯನ್ನು ಹೇಳ್ತಾನೆ. ಅದಕ್ಕೆ ಸಪೋರ್ಟಿವ್ ಆಗಿ ನಮಗೆ ಏನಾದರೂ ಆಧಾರ್ ಕಾರ್ಡು, ಫೋನ್ ನಂಬರು, ಬೇರೆ ಏನಾದ್ರು ಡೀಟೇಲ್ಸ್ ಸಿಗುತ್ತೆ ಅಂತ ವೆರಿಫೈ ಮಾಡಿದಾಗ ಸಿಕ್ಕಿರಲ್ಲ. ಈ ರೈನಾಳ್ ಅಂಡರ್ ಪಾಸ್ ಹತ್ರ ಇರುವಂಥ ಒಂದು ಅಬಾಂಡನ್ ಬಿಲ್ಡಿಂಗ್ಗಳಲ್ಲಿ ನಾನು ಸ್ವಲ್ಪ ದಿವಸ ಇದ್ದೆ ಅನ್ನೋಂಥದ್ದು ಅವನು ಡಿಸ್ಕ್ಲೋಸ್ ಮಾಡ್ತಾನೆ. ಅದ್ರ ಬೇಸಿಸ್ ಮೇಲೆ ಇಲ್ಲೇನಾದರೂ ಮಾಹಿತಿ ಸಿಗ್ಬೋದು ಅಂತ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಅವನು ತಪ್ಪಿಸ್ಕೊಂಡು ಹೋದಾಗ ನಿನ್ನೆ ಒಂದು ಘಟನೆ ಆಗಿದೆ. ಸರ್, ಬಹುತೇಕ ನಿನ್ನೆ ಒಂದು 4-5 ಗಂಟೆಗಳ ಕಾಲ ಆತನನ್ನು ಪರಿಶೀಲನೆ ಮಾಡಿದ್ರಿ, ವಿಚಾರಣೆ ಮಾಡಿದ್ರಿ, ಆತ ಯಾವ ಮೂಲದವನು ಅಂತಕ್ಕಂಥದ್ದು. ಏನಾದರೂ ವಿಚಾರಣೆ ವೇಳೆ ತನ್ನ ಮಾಹಿತಿ ಬಗ್ಗೆ ಏನಾದರೂ ಬಾಯಿ ಬಿಟ್ಟಿದ್ನ? ಅವನು ಭಾಳ ಕನಿಷ್ಠ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡಿದ್ದಾನೆ. ಮತ್ತು ಭಾಳಷ್ಟು ವರ್ಷಗಳಿಂದ ನಾನು ತನ್ನ ಮೂಲ ಊರಿನಿಂದ ಹೊರಗಡೆನೇ ಇದ್ದೀನಿ. ಮತ್ತು ಹುಬ್ಳಿಲಿ ಒಂದು 2-3 ತಿಂಗಳಿಂದ ಔಟ್ಸ್ಕರ್ಟ್ಸ್ಗಳಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಇದ್ದೆ ಅಂತ ಹೇಳಿದ್ದಾನೆ. ಸರಿ, ಸ್ಪಾಟಿಗೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ, ತಮ್ಮ ಸಿಬ್ಬಂದಿಗಳ ಮೇಲೆ ಯಾವ ರೀತಿ ಹಲ್ಲೆ ಮಾಡಲಿಕ್ಕೆ ಆತ ಮುಂದಾಗಿದ್ದ? ಅದೇ ಅವನು ಏಕಾಏಕಿ ಇಲ್ಲಿ ಹೋಗ್ತಿದ್ದವನು ಆ ಕಡೆ ತಿರ್ಕೊಂಡು ಓಡೋಗ್ಲಿಕ್ಕೆ ಟ್ರೈ ಮಾಡಿದ್ದಾನೆ. ಇದ್ದಂಥ ಗಾಡಿನ ಅಸಾಲ್ಟ್ ಮಾಡಿದ್ದಾನೆ, ಅಂದರೆ ಗಾಡಿ ಮೇಲೆ ಕಲ್ಲು ತೂರಾಟ ಮಾಡಿದ್ದಾನೆ. ನಮ್ಮ ಸಿಬ್ಬಂದಿ ಹಿಡಿಲಿಕ್ಕೆ ಹೋದಾಗ ಅವ್ರನ್ನ ತಳ್ಳಿ ಕಲ್ಲು ಹೊಡೆದು ಓಡೋಗ್ಲಿಕ್ಕೆ ಹೋದಾಗ ನಿನ್ನೆ ಒಂದು ಘಟನೆ ಆಗಿರೋವಂಥದ್ದು. ಇದರಲ್ಲಿ ನಮ್ಮ PSI ಸೇರಿದಂತೆ 2 ಸಿಬ್ಬಂದಿಗಳು ಕೂಡ ಇಂಜುರಿ ಆಗಿದೆ. ಇಲ್ಲಿ ಒಬ್ಬನೇ ವಾಸವಾಗಿದ್ದ ಸರ್, ಅಥವಾ ಅವನ ಕುಟುಂಬಸ್ಥರು ಯಾರಾದರೂ? ನೋಡ್ಬೋದು, ವಾಸ ಅಂದರೆ ಪ್ರಾಪರಾಗಿ ಮನೆ ಟೈಪ್ ಮಾಡ್ಕೊಂಡಲ್ಲ, ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಭಾಳಷ್ಟು ದಿನ ಇದ್ದೆ ಅಂತಂದು ಹೇಳ್ತಾನೆ. ಸುಮ್ಮನೆ ಮಲ್ಕೊಂಡಿದ್ದು ಹೋಗೋದಂಥದ್ದು.
ಸರ್ ಒಂದು ಕಡೆ ಆತನ ಮೂಲ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ತಮಗೂ ಕೂಡ ಸಾಕಷ್ಟು ಒಂದು ಚಾಲೆಂಜಿಂಗ್ ಆಗಿ ಪರಿಣಮಿಸಿತ್ತು. ಈಗ ಒಂದು ಕಡೆ ಆತ ಸಾವನ್ನಪ್ಪಿದ್ದಾನೆ. ಆತನ ಶವ ಪರೀಕ್ಷೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ಅಲ್ಲ, ಈಗ ಇನ್ಕ್ವೆಸ್ಟು ಮತ್ತು ಶವ ಪರೀಕ್ಷೆ ಮಾಡೋಂಥ ಸಂದರ್ಭದಲ್ಲಿ ಮತ್ತು ಪೋಸ್ಟ್ಮಾರ್ಟಮ್ ಮಾಡೋಂಥ ಸಂದರ್ಭದಲ್ಲಿ ಅವ್ರ ಕುಟುಂಬ ಸದಸ್ಯರು ಅಥವಾ ಪರಿಚಯಸ್ಥರು ಯಾರಾದರೂ ಇರಬೇಕು ಅನ್ನೋಂಥದ್ದು ಆ್ಯಸ್ ಪರ್ ದಿ ಪ್ರಾವಿಷನ್ನು. ಹಾಗಾಗಿ ಅವ್ರನ್ನ ಹುಡ್ಕೋಂಥ ಪ್ರಯತ್ನ ಮಾಡ್ತೀವಿ. ಆದಷ್ಟು ಬೇಗ ಯಾರನ್ನಾದರೂ ಅವರ ಅಕ್ವೆಂಟೆನ್ಸಸ್ಸು, ಪರಿಚಯಸ್ಥರು, ಸಂಬಂಧಿಕರು, ಅವನ ಜೊತೆ ಕೆಲಸ ಮಾಡಿದವರು ಯಾರನ್ನಾದ್ರೂ ಹುಡುಕ್ಲಾಗತ್ತೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಆತ ಬಿಹಾರಿ ಮೂಲದವಂತ ಅಷ್ಟೇ ಗೊತ್ತಾಗಿದೆ ಸರ್. ಅಷ್ಟೇ, ನಮಗೂ ಅಷ್ಟೇ ಗೊತ್ತಾಗಿದೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮತ್ತು ನಿನ್ನೆ ನಡೆದಂಥ ಈ ಕಾರ್ಯಾಚರಣೆ ಅಂದರೆ ಆತ ಆರೋಪಿ ಯಾವ ರೀತಿ ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದ ಅಂತಕ್ಕಂಥ ಮಾಹಿತಿ ಕುರಿತು, ವಿಷಯದ ಕುರಿತು ಇಂಚಿಂಚಾಗಿ ಮಾಹಿತಿಯನ್ನು ಪೊಲೀಸ್ ಆಯುಕ್ತರು ಈಗ ಹಂಚಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಆತನ ಕಾರ್ಯಾಚರಣೆ ಕೂಡ ಯಾವ ರೀತಿ ನಡೀತು ಅಂತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಆತನ ಮೂಲ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಿನ ಪ್ರಕ್ರಿಯೆಗೆ ಪೊಲೀಸ್ ಇಲಾಖೆ ಮುಂದಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ವೇಳೆ ಅವರು ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮೇಲೆ ಅತ್ಯಾಚಾರ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಆರೋಪಿ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ. ಈ ನಿನ್ನೆ ನಡೆದಂಥ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಈಗಾಗಲೇ ಭೇಟಿ ನೀಡಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಇದೇ ಒಂದು ಸ್ಪಾಟ್ಗೆ ಈಗಾಗಲೇ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಅಂದರೆ ಒಂದು ಕಡೆ ಈ ನಿನ್ನೆ ನಡೆದಂಥ ಕಾರ್ಯಾಚರಣೆ ಬಗ್ಗೆ ಒಂದು ಪರಿಶೀಲನೆ ಮಾಡಿರ್ತಕ್ಕಂಥ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವ್ರ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ನಿನ್ನೆ ಯಾವ ರೀತಿ ಕಾರ್ಯಾಚರಣೆ ನಡೆಯಿತು? ಯಾಕೆ ಈ ಸ್ಪಾಟಿಗೆ ಆತ ಕರ್ಕೊಂಡ್ಬಂದಿದ್ದ? ಆ ವ್ಯಕ್ತಿ ನಿನ್ನೆ ಇಂಟ್ರೋಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಮಾಹಿತಿಯನ್ನು ಹೇಳ್ತಾನೆ. ಅದಕ್ಕೆ ಸಪೋರ್ಟಿವ್ ಆಗಿ ನಮಗೆ ಏನಾದರೂ ಆಧಾರ್ ಕಾರ್ಡು, ಫೋನ್ ನಂಬರು, ಬೇರೆ ಏನಾದ್ರು ಡೀಟೇಲ್ಸ್ ಸಿಗುತ್ತೆ ಅಂತ ವೆರಿಫೈ ಮಾಡಿದಾಗ ಸಿಕ್ಕಿರಲ್ಲ. ಈ ರೈನಾಳ್ ಅಂಡರ್ ಪಾಸ್ ಹತ್ರ ಇರುವಂಥ ಒಂದು ಅಬಾಂಡನ್ ಬಿಲ್ಡಿಂಗ್ಗಳಲ್ಲಿ ನಾನು ಸ್ವಲ್ಪ ದಿವಸ ಇದ್ದೆ ಅನ್ನೋಂಥದ್ದು ಅವನು ಡಿಸ್ಕ್ಲೋಸ್ ಮಾಡ್ತಾನೆ. ಅದ್ರ ಬೇಸಿಸ್ ಮೇಲೆ ಇಲ್ಲೇನಾದರೂ ಮಾಹಿತಿ ಸಿಗ್ಬೋದು ಅಂತ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಅವನು ತಪ್ಪಿಸ್ಕೊಂಡು ಹೋದಾಗ ನಿನ್ನೆ ಒಂದು ಘಟನೆ ಆಗಿದೆ. ಸರ್, ಬಹುತೇಕ ನಿನ್ನೆ ಒಂದು 4-5 ಗಂಟೆಗಳ ಕಾಲ ಆತನನ್ನು ಪರಿಶೀಲನೆ ಮಾಡಿದ್ರಿ, ವಿಚಾರಣೆ ಮಾಡಿದ್ರಿ. ಆತ ಯಾವ ಮೂಲದವನು ಅಂತಕ್ಕಂಥದ್ದು ಏನಾದರೂ ವಿಚಾರಣೆ ವೇಳೆ ತನ್ನ ಮಾಹಿತಿ ಬಗ್ಗೆ ಏನಾದರೂ ಬಾಯಿ ಬಿಟ್ಟಿದ್ನ? ಅವನು ಭಾಳ ಕನಿಷ್ಠ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡಿದ್ದಾನೆ. ಮತ್ತು ಭಾಳಷ್ಟು ವರ್ಷಗಳಿಂದ ನಾನು ತನ್ನ ಮೂಲ ಊರಿನಿಂದ ಹೊರಗಡೆನೇ ಇದ್ದೀನಿ. ಮತ್ತು ಹುಬ್ಳಿಲಿ ಒಂದು 2-3 ತಿಂಗಳಿಂದ ಔಟ್ಸ್ಕಟ್ಸ್ಗಳಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಇದ್ದೆ ಅಂತ ಹೇಳಿದ್ದಾನೆ. ಸರಿ, ಸ್ಪಾಟಿಗೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ, ತಮ್ಮ ಸಿಬ್ಬಂದಿಗಳ ಮೇಲೆ ಯಾವ ರೀತಿ ಹಲ್ಲೆ ಮಾಡಲಿಕ್ಕೆ ಆತ ಮುಂದಾಗಿದ್ದ ಸರ್? ಅದೇ, ಅವನು ಏಕಾಏಕಿ ಇಲ್ಲಿ ಹೋಗ್ತಿದ್ದವನು ಆ ಕಡೆ ತಿರ್ಕೊಂಡು ಓಡೋಗ್ಲಿಕ್ಕೆ ಟ್ರೈ ಮಾಡಿದ್ದಾನೆ. ಇದ್ದಂಥ ಗಾಡಿನ ಅಸಾಲ್ಟ್ ಮಾಡಿದ್ದಾನೆ, ಅಂದರೆ ಗಾಡಿ ಮೇಲೆ ಕಲ್ಲು ತೂರಾಟ ಮಾಡಿದ್ದಾನೆ. ನಮ್ಮ ಸಿಬ್ಬಂದಿ ಹಿಡಿಲಿಕ್ಕೆ ಹೋದಾಗ ಅವ್ರನ್ನ ತಳ್ಳಿ ಕಲ್ಲು ಹೊಡೆದು ಓಡೋಗ್ಲಿಕ್ಕೆ ಹೋದಾಗ ನಿನ್ನೆ ಒಂದು ಘಟನೆ ಆಗಿರೋವಂಥದ್ದು. ಇದರಲ್ಲಿ ನಮ್ಮ PSI ಸೇರಿದಂತೆ 2 ಸಿಬ್ಬಂದಿಗಳು ಕೂಡ ಇಂಜುರಿ ಆಗಿದೆ. ಇಲ್ಲಿ ಒಬ್ಬನೇ ವಾಸವಾಗಿದ್ದ ಸರ್ ಅಥವಾ ಅವನ ಕುಟುಂಬಸ್ಥರು ಯಾರಾದರೂ? ನೋಡ್ಬೋದು, ವಾಸ ಅಂದರೆ ಪ್ರಾಪರಾಗಿ ಮನೆ ಟೈಪ್ ಮಾಡ್ಕೊಂಡಲ್ಲ, ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಭಾಳಷ್ಟು ದಿನ ಇದ್ದೆ ಅಂತಂದು ಹೇಳ್ತಾನೆ. ಸುಮ್ಮನೆ ಮಲ್ಕೊಂಡಿದ್ದೆ ಹೋಗೋದಂಥದ್ದು. ಸರ್, ಒಂದು ಕಡೆ ಆತನ ಮೂಲ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ತಮಗೂ ಕೂಡ ಸಾಕಷ್ಟು ಒಂದು ಚಾಲೆಂಜಿಂಗ್ ಆಗಿ ಪರಿಣಮಿಸಿತ್ತು. ಈಗ ಒಂದು ಕಡೆ ಆತ ಸಾವನ್ನಪ್ಪಿದ್ದಾನೆ. ಆತನ ಶವ ಪರೀಕ್ಷೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ಅಲ್ಲ, ಈಗ ಇನ್ಕ್ವೆಸ್ಟು ಮತ್ತು ಶವ ಪರೀಕ್ಷೆ ಮಾಡೋಂಥ ಸಂದರ್ಭದಲ್ಲಿ ಮತ್ತು ಪೋಸ್ಟ್ಮಾರ್ಟಮ್ ಮಾಡೋಂಥ ಸಂದರ್ಭದಲ್ಲಿ ಅವ್ರ ಕುಟುಂಬ ಸದಸ್ಯರು ಅಥವಾ ಪರಿಚಯಸ್ಥರು ಯಾರಾದರೂ ಇರಬೇಕು ಅನ್ನೋಂಥದ್ದು ಆ್ಯಸ್ ಪರ್ ದಿ ಪ್ರಾವಿಷನ್ನು. ಹಾಗಾಗಿ ಅವ್ರನ್ನ ಹುಡ್ಕೋಂಥ ಪ್ರಯತ್ನ ಮಾಡ್ತೀವಿ. ಆದಷ್ಟು ಬೇಗ ಯಾರನ್ನಾದರೂ ಅವರ ಅಕ್ವೆಂಟೆನ್ಸಸ್ಸು, ಪರಿಚಯಸ್ಥರು, ಸಂಬಂಧಿಕರು, ಅವನ ಜೊತೆ ಕೆಲಸ ಮಾಡಿದವರು ಯಾರನ್ನಾದ್ರೂ ಹುಡುಕ್ಲಾಗತ್ತೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಆತ ಬಿಹಾರಿ ಮೂಲದವಂತ ಅಷ್ಟೇ ಗೊತ್ತಾಗಿದೆ ಸರ್. ಅಷ್ಟೇ, ನಮಗೂ ಅಷ್ಟೇ ಗೊತ್ತಾಗಿದೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮತ್ತು ನಿನ್ನೆ ನಡೆದಂಥ ಈ ಕಾರ್ಯಾಚರಣೆ ಅಂದರೆ ಆತ ಆರೋಪಿ ಯಾವ ರೀತಿ ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದ ಅಂತಕ್ಕಂಥ ಮಾಹಿತಿ ಕುರಿತು, ವಿಷಯದ ಕುರಿತು ಇಂಚಿಂಚಾಗಿ ಮಾಹಿತಿಯನ್ನು ಪೊಲೀಸ್ ಆಯುಕ್ತರು ಈಗ ಹಂಚಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಆತನ ಕಾರ್ಯಾಚರಣೆ ಕೂಡ ಯಾವ ರೀತಿ ನಡೀತು ಅಂತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಆತನ ಮೂಲ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಿನ ಪ್ರಕ್ರಿಯೆಗೆ ಪೊಲೀಸ್ ಇಲಾಖೆ ಮುಂದಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ವೇಳೆ ಅವರು ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.